ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ವ್ಲಾಗ್ಸ್. ಇವತ್ತು ನಾನು ನನ್ನ ಫ್ರೆಂಡ್ ಮಗಳದ್ದು ನಾಮಕರಣ ಫಂಕ್ಷನ್ ಇತ್ತು. ಸೊ ಅದಕ್ಕೆ ನಾನು ಮತ್ತು ಜಶ್ವಿ ಮತ್ತು ನನ್ನ ಫ್ರೆಂಡ್ ಒಬ್ಬರು ಹೋಗ್ತಿದ್ವಿ. ನೋಡಿ, ಇಲ್ಲಿ ಕಮಲದ ಹೂವು ಎಷ್ಟೊಂದಿದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು ಅದು. ಬಂದು ಮತ್ತೆ ಅಲ್ಲಿ ಹೋಗಿ ರೀಚ್ ಆಗಿದ್ವಿ. ಹೋಗಿ ಪಾಪುನ ಮಾತಾಡಿಸ್ಕೊಂಡು ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಪಾಪು ತುಂಬಾ ಕ್ಯೂಟಾಗಿತ್ತು. ಇವು ನನ್ನ ಕಾಲೇಜ್ ಸೀನಿಯರು. ಜಶ್ವಿ ಎಲ್ಲೋದ್ರೂ ತರಲೆ ಅಂದರೆ ತರಲೆ, ಎಲ್ಲೋದ್ರೂ ತರಲೆ ಮಾತ್ರ, ಸೈಲೆಂಟಾಗಿ ಮಾತ್ರ ಇರೋದಿಲ್ಲ. ಹಾಗೆ ಬಂದು ಊಟ ಮುಗಿಸ್ಕೊಂಡು ಹೋಗಿ ಅಲ್ಲಿ ಒಂದು ಸ್ವಲ್ಪ ಲೋಟಸ್ ಹತ್ರ ಎಲ್ಲ ಫೋಟೋಸ್ ತೊಗೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಆಮೇಲೆ ಈವ್ನಿಂಗು ಮಾಲ್ ಆಫ್ ಏಷ್ಯಾ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಅಲ್ಲಿ ಕ್ರಿಸ್ಮಸ್ಗೆ ಥೀಮ್ ಎಲ್ಲ ಅರೇಂಜ್ ಮಾಡಿದಾರಲ್ವ, ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅಂತ ಹೋಗೋಣ ಅಂದ್ಕೊಂಡ್ವಿ. ಜಶ್ವಿ ಫುಲ್ ರೆಡಿಯಾಗಿ ಕ್ಯಾಟ್ ವಾಕ್ ಮಾಡ್ತಿದ್ದಾಳೆ. ಹೋಗ್ತಾ ತುಂಬಾ ಟ್ರಾಫಿಕ್ ಇತ್ತು. ಬಂದು ಮಾಲ್ ಆಫ್ ಏಷ್ಯಾ ಹತ್ರ ರೀಚ್ ಆಗಿದ್ವಿ. ತುಂಬಾ ಚೆನ್ನಾಗಿತ್ತು ಲೈಟ್ಸ್ ಎಲ್ಲನೂ, ಮತ್ತು ಅಲ್ಲಿ ಲೈಟ್ಸ್ ಎಲ್ಲ ಅರೇಂಜ್ ಮಾಡಿದ್ದು, ಮತ್ತು ಕ್ರಿಸ್ಮಸ್ ಟ್ರೀ ಅಲ್ಲಿ, ಮತ್ತು ಅಲ್ಲಿ ಡೀರು ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಬಂದ ತಕ್ಷಣ ಜಶ್ವಿ ಫುಲ್ ಖುಷಿಯಾಗಿ ಓಡ್ತಿದ್ದಾಳೆ. ಜಶ್ವಿಗೆ ಎಲ್ಲೋದ್ರೂ ಫ್ಯಾನ್ಸ್ ಸಿಕ್ಕಿರ್ತಾರೆ ನೋಡಿ. ಅವ್ರು ಯಾರೂ ಗೊತ್ತಿಲ್ಲ ನನಗೆ, ಬಟ್ ಅವರು ಬಂದು ಜಶ್ವಿನ ಎತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ರು. ಮತ್ತು ವಾಟರ್ ಫೌಂಟೈನು, ಮತ್ತು ಅಲ್ಲಿ ಕಲರ್ ವಾಟರ್ ಡ್ಯಾನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ತುಂಬಾ ಕ್ರೌಡ್ ಇತ್ತು. ವೀಕೆಂಡ್ ಬೇರೆ ಆಗಿತ್ತಲ್ವ, ಸೊ ಅದಕ್ಕೆ ತುಂಬಾ ಕ್ರೌಡ್ ಆಗಿತ್ತು. ಬಟ್ ನೀವು ಯಾರಾದರೂ ಹೋಗೋ ಇಂಟ್ರೆಸ್ಟ್ ಇತ್ತು ಅಂದರೆ ವೀಕ್ ಡೇಸಲ್ಲಿ ಹೋಗಿ. ಸೊ ಆವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅನಿಸುತ್ತೆ. ಬಟ್ ಈ ಕ್ರಿಸ್ಮಸ್ ವೆಕೇಷನ್ಸ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ಲೈಟ್ಸ್ ಎಲ್ಲ ಸಖತ್ತಾಗಿತ್ತು. ಜಶ್ವಿಗೆ ವಾಟರ್ ಫೌಂಟೈನಲ್ಲಿರೋ ನೀರನ್ನ ಮುಟ್ಟಬೇಕು ಅಂತಿದ್ದಾಳೆ, ಬಟ್ ಬೇಡ ಅಂತ ಅವಾಯ್ಡ್ ಮಾಡ್ತಿದ್ವಿ. ಇಲ್ಲಿ ನೋಡಿ, ಅಲ್ಲಿ ಲೈಟ್ಸ್ ಹಾಕಿದರೆ ಅಲ್ಲಿ ಹೋಗಿ ಫೇಸ್ ಇಟ್ಟು ಲೈಟ್ನ ಎಂಜಾಯ್ ಮಾಡ್ತಿದ್ದಾಳೆ. ಜಶ್ವಿ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಒಂದು ಲೈಟ್ಸು ಮತ್ತು ಮಾಲ್ ಆಫ್ ಏಷ್ಯಾದಲ್ಲೆಲ್ಲನೂ ನೋಡಿ. ಸಖತ್ ಕ್ರೌಡ್ ಇದ್ದಿದ್ದರಿಂದ ನಮಗೆ ಭಯ ಆಗ್ತಿತ್ತು ಎಲ್ಲಿ ಮಿಸ್ ಆಗಿಬಿಡ್ತಾಳೋ ಅಂತ. ಬಟ್ ಅವಳಿಗೆ ಭಯನೇ ಇಲ್ಲದೆ ಫುಲ್ಲು ಓಡ್ತಾ ಇದ್ದಾಳೆ, ಒಂದು ಸೆಕೆಂಡ್ ನಿಲ್ಲೋದಿಲ್ಲ ಅವಳು ನೋಡಿ, ಹಿಂಗೆ ಓಡ್ತಿದ್ದಾಳೆ. ಕ್ರಿಸ್ಮಸ್ಸು ನ್ಯೂ ಇಯರ್ಗೆ ತುಂಬ ಆಫರ್ಸ್ ಬಿಟ್ಟಿದ್ದಾರೆ. ಸೊ ಎಲ್ಲ ನೋಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.